ಸರ್ ಮಾತಾಡಿ ಸರ್. ನಲಿಕಲಿ ಒಂದು ಉತ್ತಮವಾದ ಯೋಜನೆ. ಈ ಯೋಜನೆಗೆ ನಾವು ಶಿಕ್ಷಕಿಯರು ಒಂದು ತರಗತಿ ಪ್ರಾರಂಭದ 3 ತಿಂಗಳಲ್ಲಿ ಒಂದು ಸ್ವಲ್ಪ ಶ್ರಮ ಪಟ್ಟರೆ ನಂತರ ಮಕ್ಕಳಿಗೆ ಕಲಿಕೆ ಅನ್ನೋ ಪ್ರಕ್ರಿಯೆ ತಾನಾಗೇ ಹೋಗುತ್ತೆ. ಹಾಗಾಗಿ ಮಕ್ಕಳಿಗೆ ನಾವು ಹೆಚ್ಚಿನ ಒತ್ತನ್ನು 3 ತಿಂಗಳು ಮಾತ್ರ ಕೊಡಬೇಕಾಗುತ್ತೆ. ಆ 3 ತಿಂಗಳಲ್ಲಿ ಕೊಟ್ಟ ಮೇಲೆ ನಮ್ಮ ಶ್ರಮ ಕಡಿಮೆ ಆಗುತ್ತೆ. ಮಕ್ಕಳಿಗೆ ಕಲಿಕೆಯ ಪ್ರಕ್ರಿಯೆ ತಾನಾಗೇ ಸಾಕ್ಕೊಂಡು ಹೋಗುತ್ತೆ. ಹೇಗೆ ಅಂದರೆ ಮಕ್ಕಳಿಗೆ ಮೊದಲಿಗೆ ನಾವು ಲೋಗೋಸ್ ಪರಿಚಯ ಮಾಡಿಕೊಡ್ಬೇಕು. ಲೋಗೋಸ್ ಪರಿಚಯ ಮಾಡಿಕೊಡೋಕ್ಕೆ ನಾವು ಮತ್ತು ನಮ್ಮ ಸಹೋದ್ಯೋಗಿಗಳು ಕಂಡುಹಿಡ್ಕೊಂಡಿರೋ ಒಂದು ಸೂತ್ರ ಏನು ಅಂದರೆ, ಈ ಲೋಗೋಸನ್ನೆಲ್ಲ ಕಾರ್ಡಲ್ಲಿದೆಯಲ್ಲ, ತಟ್ಟೆಯ ಕಾರ್ಡಲ್ಲಿದೆಯಲ್ಲ, ಅದನ್ನೇ ಜೆರಾಕ್ಸ್ ಮಾಡಿಸಿ ರಟ್ಟುಗಳಿಗೆ ಅಂಟಿಸ್ಕೊಂಡ್ಬಿಟ್ಟಿದ್ದೀವಿ. ಆ ಮೊದಲಿಗೆ ತರಗತಿಗೆ ಮಗಳು ಪ್ರವೇಶ ಆದ ತಕ್ಷಣ ಚಟುವಟಿಕೆ ಪ್ರಯುಕ್ತ ಹಾಡುಗಳು ಕಥೆಗಳನ್ನು ಹೇಳ್ಕೊಟ್ಬಿಟ್ಟು ನಂತರ ಯಾವುದಾದ್ರೂ ಸರಿ ಭಾಷೆಯ ಕಾರ್ಡ್ಗಳನ್ನಾಗಲಿ, ಭಾಷೆಯ ಲೋಗೋ ಕಾರ್ಡ್ಗಳು, ಆಯಾ ತರಗತಿಗೆ ತಕ್ಕಂತೆ ವಿಷಯವಾರು ಕಾರ್ಡ್ಗಳನ್ನು ಕೊಟ್ಬಿಡೋದು. ಯಾವ ಕಾರ್ಡ್ ಆದರೂ ಪರವಾಗಿಲ್ಲ, ಅದು ವಾಚಕದ ಕಾರ್ಡ್ ಆದರೂ ಆಗಿರ್ಬೋದು, ವಾಚಕದ ಲೋಗೋನೂ ಆದರೂ ಆಗಿರ್ಬೋದು, ಯಾವುದಾದ್ರೂ ಕೊಟ್ಬಿಟ್ಟು ತಟ್ಟೆ ಹಾಕ್ಬಿಟ್ಟು ಆ ಮಗುವಿಗೆ ಈ ಲೋಗೋ ಯಾವ ತಟ್ಟೆಯಲ್ಲಿದೆ ಆ ತಟ್ಟೆಗೆ ಹೋಗಿ ಕೂತ್ಕೋಬೇಕು. ಮೊದಲು 15 ದಿನ ಅಥವಾ ಒಂದು 20 ದಿನಗಳ ಕಾಲ ಸತತವಾಗಿ ಈ ಕ್ರಿಯೆಯನ್ನು ನಡೆಸಿದ್ರೆ ಮಕ್ಕಳಿಗೆ ಲೋಗೋಸ್ ಪರಿಚಯ ಉತ್ತಮವಾಗಿ ಆಗುತ್ತೆ. ಆ ಪ್ರಕ್ರಿಯೆಯನ್ನು ನಾವು ಕಂಡುಕೊಂಡಿದ್ದೀವಿ. ನಾನು ನನ್ನ ಸಹೋದ್ಯೋಗಿ ಕೂಡಿ ಮಾಡಿಕೊಂಡು ಮಕ್ಕಳಿಗೆ ಲೋಗೋಸ್ ಪರಿಚಯವನ್ನು ಮನದಟ್ಟಾಗೋ ಹಾಗೆ ಮಾಡಿದ್ದೀವಿ. ಮತ್ತು ಓದುವಕ್ಕೆ ಬರುತ್ತಲ್ಲ, 3ನೇ ತರಗತಿ ಮಕ್ಕಳಿಗೆ ಸಾಮಾನ್ಯವಾಗಿ ಓದೋಕ್ಕೆ ಬರುತ್ತೆ. ಹಾಗಾಗಿ ಲೋಗೋ ಮತ್ತು ಚಿತ್ರದ ಹೆಸರು ಎರಡನ್ನೂ ಮತ್ತು ವಾಕ್ಯಗಳನ್ನು ಬರೆದು ಬೋರ್ಡ್ ಮೇಲೆ ಬರೆದು ಅದನ್ನೇ ಪ್ರತಿ ಬೆಳಗ್ಗೆ ಒಂದು ಸಲ ಮತ್ತು ಮಧ್ಯಾಹ್ನದ ಅವಧಿಯಲ್ಲಿ ಒಂದು ಸಲ ಓದಿಸಿ ಮಕ್ಕಳಿಗೆ ಲೋಗೋ ಮನದಟ್ಟಾಗೋಕ್ಕೆ ಮಾಡಿದ್ವಿ. ನಂತರ ನಾವು ಈ ಚಟುವಟಿಕೆಗಳಿಗೆ ಬೇಕಾದ ಪರಿಕರಗಳನ್ನೆಲ್ಲ ಆಯಾ ಹಂತಕ್ಕೆ ಬಂದಾಗ ಮಾಡ್ಕೊಳ್ಳೋದಲ್ಲ, ಪೂರ್ವ ತಯಾರಿಯಾಗಿ. ಯಾಕೆಂದರೆ ಸತತವಾಗಿ 3 ವರ್ಷಗಳ ಕಾಲ ಆ ಮಕ್ಕಳು ನಮ್ಮ ಹತ್ರನೇ ಇರೋದ್ರಿಂದ ಆ ಮಕ್ಕಳು ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಅನ್ನೋದ್ರಿಂದ ಆ ಮಕ್ಕಳಿಗೆ ಎಲ್ಲ ಚಟುವಟಿಕೆಯನ್ನು ಸಮರ್ಥವಾಗಿ ಬರಬೇಕು ಅನ್ನೋ ದೃಷ್ಟಿಯಿಂದ ಆ ಪರಿಕರಗಳನ್ನು ಪೂರ್ವ ತಯಾರಿ ತರಗತಿಗಳು ಪ್ರಾರಂಭವಾಗುವ 2 ತಿಂಗಳ ಒಳಗಾಗಿ ಎಲ್ಲ ಪರಿಕರಗಳನ್ನು ತಯಾರು ಮಾಡಿ ಇಟ್ಕೊಂಡ್ಬಿಡ್ತೀವಿ. ಈಗ ನಾವು ಈ ಸಲ ತಯಾರು ಮಾಡಿರುವಂತಹ ಪರಿಕರಗಳನ್ನು ಮುಂದಿನ ವರ್ಷಕ್ಕೂ ನಾವು ಬಳಸ್ಕೋಬಹುದು. ಆದರೆ ಈ ಕ್ರಾಫ್ಟು, ಈ ಚಟುವಟಿಕೆಗಳಿದೆಯಲ್ಲ, ಅದನ್ನೆಲ್ಲ ಆಯಾ ತರಗತಿಗಳಿಗೆ ಆಯಾ ತರಗತಿಯ ಮಟ್ಟಕ್ಕೆ ಬಂದಾಗ ಮಾತ್ರ ಅದನ್ನು ನಾವು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಮಾಡಿಸೋಕ್ಕೆ ಸಾಧ್ಯ. ಈ ಚಟುವಟಿಕೆಗಳು, ಕ್ರಾಫ್ಟು, ಇದನ್ನೆಲ್ಲ ನಾವು ಸಮರ್ಥವಾಗಿ ಆಯಾ ಹಂತಕ್ಕೆ ಬಂದಾಗಲೇ ಮಾಡಿಸೋದು. ಮತ್ತು ಪೂರ್ವ ಸಿದ್ಧತೆ ಮಾಡಿಕೊಂಡು ಬನ್ನಿ. ಪೂರ್ವ ಸಿದ್ಧತೆ ಮಾಡಿಕೊಂಡು ಮಕ್ಕಳಿಗೆ ಆಯಾ ಹಂತಕ್ಕೆ ಬಂದಾಗ ಆಯಾ ಚಟುವಟಿಕೆಗಳನ್ನು ಮಾಡ್ಕೊಳ್ತೀವಿ. ಆ ಪ್ರಾಣಿಗಳದ್ದು ಚಾರ್ಟ್ ಅಂತ ಕೊಡಮ್ಮ. ಅದು ಇದು ಭೂಮಿಕಾ, ಅದು ಕಟ್ಟಿದೆಯಲ್ಲ, ಅದು ಮೇಲ್ಗಡೆ ಇದೆಯಲ್ಲ, ಕಟ್ಕೊಡು, ಅದನ್ನೆಲ್ಲ ಕೊಡು. ಹೀಗೆ ನಾವು ಚಾರ್ಟ್ಗಳು ಅಂಗಡಿಗಳಲ್ಲಿ ಸಿಗುವುದು ಮತ್ತು ಹಳೆಯ ಚಾರ್ಟ್ಗಳು ಶಾಲೆಗಳಲ್ಲಿ ಇದ್ದಿದ್ದನ್ನೆಲ್ಲ ಬಳಸ್ಕೊಂಡಿದ್ವಿ ಸರ್. ಇದನ್ನೆಲ್ಲ ರೊಟ್ಟಿಗೆ ಕಟ್ ಮಾಡಿ ರೊಟ್ಟಿಗೆ ಮಕ್ಕಳ ಕೈಲೇ ಅಂಟಿಸಿಸ್ಬಿಟ್ಟು ವರ್ಗೀಕರಣ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ. ಈಗ ಮಧ್ಯಾಹ್ನದ್ದು 2ನೇ ತರಗತಿಗೆ ನಾವೇನಾದ್ರು ಪಾಠ ಮಾಡ್ತಾ ಇರುವಾಗ 1ನೇ ತರಗತಿ ಮಗು, 2ನೇ ತರಗತಿ, 3ನೇ ತರಗತಿ ಮಕ್ಕಳಿಗೆ ಈ ಥರ ಚಾರ್ಟ್ ಕೊಟ್ಬಿಟ್ಟು ಇದ್ರ ಎಲ್ಲ ಪರಿಚಯನೂ ಆಗಬೇಕು. ಇದರಲ್ಲಿ ಕನ್ನಡ ಭಾಷೆನೂ ಇದೆ, ಇಂಗ್ಲೀಷ್ ಭಾಷೆನೂ ಇದೆ. ಮೊದಲಿಗೆ ನಾವು ಪುಸ್ತಕದಲ್ಲಿರುವಂತಹ ವಿಷಯಗಳ ತಿಳಿಸೋಕೆ ಮೊದಲು ಮಕ್ಕಳಿಗೆ ಬರಬೇಕು. ತಳಪಾಯ ಸರಿಯಾಗಿರಬೇಕು ಅಂದರೆ ಅಕ್ಷರ ಜ್ಞಾನ ಚೆನ್ನಾಗಿರಬೇಕು. ಹಾಗಾಗಿ ಅಕ್ಷರ ಜ್ಞಾನದಲ್ಲದೆ ಚಟುವಟಿಕೆಗಳನ್ನು ಮಾಡಬೇಕು. ಇದನ್ನು ಗುಂಪಲ್ಲಿ ಕೂರಿಸಿ ಮಕ್ಕಳಿಗೆ ಒಂದೊಂದು ಕಾರ್ಡಿನ ಒಂದೊಂದು ಮಗು ಕೊಡೋದು. ನಂತರ ಈ ಕಾರ್ಡನ್ನು ಒಂದು ಮಗು ಬರೆದು ನಂತರ ಬಲಗಡೆ ಇರುವಂತಹ ಮಗುವಿಗೆ ಆ ಕಾರ್ಡನ್ನು ಪಾಸ್ ಮಾಡೋದು. ಹಾಗೆ ಹೇಳ್ಕೊಟ್ಟಿದ್ದೀವಿ. ಹೇಳ್ಕೊಟ್ಟಿರೋದ್ರಿಂದ ಗುಂಪಿನಲ್ಲಿರುವ ಎಲ್ಲ ಮಕ್ಕಳು ಇಷ್ಟು ಪದಗಳನ್ನು ಬರೀತಾರೆ. ನಂತರ ಬಾಯಲ್ಲಿ ಹೇಳಿಸೋದು. ಹಾಗೆ ಮಾಡೋದ್ರಿಂದ ಕನ್ನಡನೂ ಗೊತ್ತಾಗುತ್ತೆ ಮಗುವಿಗೆ, ಇಂಗ್ಲೀಷು ಬರುತ್ತೆ. ಆಲ್ಫಾಬೆಟ್ಸ್ ಸಹ ಹೀಗೆ ಮಾಡ್ಕೊಂಡಿದ್ದೀವಿ. ಮತ್ತೆ ಸರ್ ಇರಲಿ
ಅಂದರೆ ಮಕ್ಕಳಿಗೆ ಸಾಧನ ಪದಗಳನ್ನು ನೋಡಿ ಅಲ್ಲಿ ಬರ್ದಿದ್ದೀನಿ ಸರ್ ನಾನು. ಮಕ್ಕಳಿಗೆ ಸೀಮಿತ ಮಟ್ಟದಲ್ಲಿದೆ ಕಲಿಯುವುದು ಸಾಧನ ಪದಗಳು ನಮ್ಮ ನಲಿಕಲಿ ಕಾರ್ಡ್. ಕೂತ್ಕೊಳ್ಳಿ ಮಕ್ಕಳು. ಪದ ಸಂಪನ್ಮೂಲ ಇಷ್ಟು ಇರಲ್ಲ ನಮ್ಮ ನಲಿಕಲಿ ಇದರಲ್ಲಿ. ಇಲ್ಲಿ ನಾವು ಹೆಚ್ಚಿನ ಪದಗಳನ್ನು ಬಳಸ್ಕೊಂಡಿದ್ದೀವಿ. ಈಗ ನಮಗೆ ನಾನೀಗ 2ನೇ ತರಗತಿ ಮಗುವಿಗೆ ನಾನು ಕಲಿಸ್ಬೇಕಾದ್ರೆ ಮಗುವಿಗೆ ಈ ಪದಗಳ ಪರಿಚಯ ಚೆನ್ನಾಗಾಗಿರುತ್ತೆ. ಅದನ್ನೆಲ್ಲ ಬರೆದಿದ್ದಾರೆ. ಬರ್ತೀನಿ ನೋಡಿ ಶಶಾಂಕ್, ಹೇಳಿ. 5 ನಿಮಿಷ ಬರ್ತೀನಿ. ನಮ್ಮ ಸರ್ ಬಂದಿದ್ದಾರೆ, ಬರ್ತೀನಿ ನಡ್ರಿ. ಇಳಿ. ಆ ಅಂದರೆ ಇಳಿ. ಈ ಅಂದರೆ ಗುಡಿಸು. ಈ ಅಂದರೆ ಗುಡಿಸಿನ ದೀರ್ಘ. ಹೂ ಅಂದರೆ ಕೊಂಬು. ಹೂ ಅಂದರೆ ಕೊಂಬಿಳಿ. ಎ ಅಂದರೆ ಏತ್ವ. ಎ ಅಂದರೆ ಏತ್ವಿನ ದೀರ್ಘ. ಇದನ್ನೆಲ್ಲ ಪದಗಳು ಇಷ್ಟು ಇಲ್ಲ, ನಮ್ಮ ಸಾಧನ ಪದಗಳು ಇಷ್ಟಿಲ್ಲ. ಮಕ್ಕಳು ಇದನ್ನೆಲ್ಲ ಬರೀತಾರೆ. ಬರ್ತೀನಿ ನಡಿ ಪುಟ್ಟ. ಬರ್ತೀನಿ ನೋಡಿ ಸರ್, ಇಲ್ಲಿರುತ್ತೆ. ಈ ಅಕ್ಷರಗಳನ್ನು ಸೇರಿಸಿ ಪದ ಮಾಡಿ. ಕೂತ್ಕೊಬ ನೀಲಾಗತ್ತೆ, ಕೂತ್ಕೊಮ್ಮ ಬರೀ. ಇದು ಎಕ್ಸ್ಟ್ರಾ. ಸೊ ಇವುಗಳನ್ನೆಲ್ಲ ನೀವು ಮಾಡಿಸ್ತಾ ಇದ್ದೀರಿ, ಬಳಸ್ಕೊಂಡು ನಲಿಕಲಿ ಕಾರ್ಡುಗಳ ಜೊತೆಗೆ ನೀವೇ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಮಾಡ್ತಾ ಇದ್ದೀರಿ. ನಿಮ್ಮ ಪ್ರಯತ್ನ ತುಂಬ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ತರಗತಿಯಲ್ಲಿ ಮಕ್ಕಳು ಅವರವ್ರ ಕಾರ್ಡನ್ನು ತೆಗೆದುಕೊಂಡು ಅವ್ರವ್ರ ತಟ್ಟೆನಲ್ಲೇ ಕುಳಿತುಕೊಳ್ಳೋದಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ದೀರಿ. ಯಾಕಂದರೆ ಮಕ್ಕಳ ಜೊತೆ ನಾವು ನೋಡಿದಾಗ ಮಕ್ಕಳು ಅವರವರ ತಟ್ಟೆನಲ್ಲೇ ಚೆನ್ನಾಗಿ ಕುಳಿತಿರುವಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ನಿಮ್ಮ ಪ್ರಯತ್ನಕ್ಕೆ ಅಭಿನಂದನೆಗಳು. ಈ ಕಾಲದಲ್ಲೇ ಇನ್ನೇನಾದರೂ ನೀವು ಅಡಚಣೆಗಳನ್ನು ಗುರುತಿಸಿದ್ದೀರಾ? ಏನಾದರೂ ಅಡಚಣೆಗಳು ಅಂದರೆ ಸರ್, ಕಷ್ಟ ಅಂದರೆ ಅದು ನಮಗೆ ಕಷ್ಟ ಅಂತಲೇ ಅನಿಸ್ಬಿಡುತ್ತೆ ಸರ್. ಕಷ್ಟ ಅಂತ ಅನ್ಕೋಬಾರ್ದು. ಯಾಕೆ ಅಂದರೆ ಸರ್ಕಾರ ಮಾಡಿರುವಂತಹ ಉದ್ದೇಶ ತುಂಬ ಚೆನ್ನಾಗಿದೆ. ಯಾಕೆಂದರೆ ಮಕ್ಕಳು, ಅದೇ ಹೇಳಿದ್ನಲ್ಲ ಸರ್, 3 ತಿಂಗಳು ಮಾತ್ರ ನಮಗೆ ಶ್ರಮ. ಅನಂತರ ಪ್ರೋಸೆಸ್ಸು ತಾನಾಗೇ ಹೋಗುತ್ತೆ. ಕಾರ್ಡ್ ತಗೋತಾರೆ ಮಕ್ಕಳು, ಆ ಗುಂಪೆಲ್ಲ ಕೂತ್ಕೋತಾರೆ, ಬರೀತಾರೆ. ಚಟುವಟಿಕೆ ನಾವು ಮಾರ್ಗದರ್ಶನ ಮಾಡಬೇಕಾಗುತ್ತೆ. ಗಣಿತದ್ದು ಒಂದು ಸ್ವಲ್ಪ ಕರೆದು ಕೂರಿಸ್ಕೊಂಡು ಹೇಳ್ಕೊಡೋದು. ಗಣಿತದ್ದು ಒಂದು ಪ್ರಕ್ರಿಯೆ ಮಾತ್ರ ತಟ್ಟೆಯಲ್ಲಿ ಸಾಗೋಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ. ತಟ್ಟೆಯಲ್ಲೇ ಕೂತ್ರುವೆ ಪ್ರೋಸೆಸ್ ಒಂದು ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ಕೂತ್ಕೊಂಡಾದ್ರೂ ಸರಿ, ಕೂತ್ಕೊಂಡಾದ್ರೂ ಸರಿ ನಾನು ವೈಯಕ್ತಿಕವಾಗಿ ಗಮನ ಹರಿಸಿ ಗಣಿತವನ್ನು ಮನಗಟ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ.